ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 412 ಪಾಯಿಂಟ್ಸ್ ಗೇನ್ ಆಗಿ 59,447 ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ 144 ಪಾಯಿಂಟ್ಸ್ ಗೇನ್ ಆಗಿ 17,784 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 194 ಪಾಯಿಂಟ್ಸ್ ಗೇನ್ ಆಗಿ 37,752 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.94% ಗೇನ್ ಆದ್ರೆ ಸ್ಮಾಲ್ ಕ್ಯಾಪ್ 0.81% ಗೇನ್ ಆಗಿದೆ. ಇವತ್ತು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಎಫ್ಐಎಸ್ 575 ಕ್ರೋರ್ ಸೆಲ್ ಮಾಡಿದ್ರೆ ಡಿಐಎಸ್ 16 ಕ್ರೋರ್ ಸೆಲ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ನೆಟ್ 591 ಕ್ರೋರ್ ಸೆಲ್ ಆಗಿದೆ. ಅಂಡ್ ಇವತ್ತು ಮಾರ್ನಿಂಗ್ ನಿಂದಾನು ಮಾರ್ಕೆಟ್ ಫ್ಲಾಟ್ ಆಗಿ ಟ್ರೇಡ್ ಆಗಿ ಆಫ್ಟರ್ 12 o'clock ನಮ್ಮ ಮಾರ್ಕೆಟ್ ಒಂದು ಸಲ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ ಅಲ್ವಾ. ಇದಕ್ಕೆ ರೀಸನ್ ನೋಡಿದ್ರೆ ನಮ್ಮ ಆಲ್ರೆಡಿ ಪ್ರೀವಿಯಸ್ ವಿಡಿಯೋನಲ್ಲೂ ಎಸ್ಟರ್ಡೇನೂ ಡಿಸ್ಕಸ್ ಮಾಡ್ಕೊಂಡಿದೀವಲ್ವಾ. RBI ಮಾನಿಟರಿ ಪಾಲಿಸಿ ಇವತ್ತು ಔಟ್ಕಮ್ ಇವತ್ತು ಬರುತ್ತೆ ಅಂತ. ಇದರಲ್ಲಿ RBI ಗವರ್ನರ್ ಆಗಿರುವಂತ ಶಕ್ತಿಕಾಂತ್ ದಾಸ್ ಅವರು ಕಮೆಂಟ್ ಮಾಡ್ತಾ ಇಂಟ್ರೆಸ್ಟ್ ರೇಟ್ ನ ಚೇಂಜ್ ಮಾಡ್ತಿಲ್ಲ ಅಂತ ಅಂಡ್ ಅಕಾಮಡೇಟಿವ್ ಸ್ಟ್ಯಾಂಡ್ಸ್ ನ ಮೈಂಟೈನ್ ಮಾಡೋ ತರ ಹೇಳಿದ್ದಾರೆ. ಬಟ್ ಇವರು ಮಾಡಿರುವಂತ ಸ್ಟೇಟ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ. ಅವು ನಾನು ಈಗ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. RBI ಕೋವಿಡ್ ಟೈಮ್ ಇಂದಾನು ಮಾರ್ಕೆಟ್ ಒಳಗೆ ಲಿಕ್ವಿಡಿಟಿನ ಇನ್ಫ್ಯೂಸ್ ಮಾಡ್ತಾ ಬಂದಿದೆ. ಬಟ್ ಈಗ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಲಿಕ್ವಿಡಿಟಿ ಮಲ್ಟಿ ಇಯರ್ ಟೈಮ್ ಫ್ರೇಮ್ ನಲ್ಲಿ ವಿಡ್ರಾ ಮಾಡೋ ತರ, ಅಂದ್ರೆ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಇಂದ ಲಿಕ್ವಿಡಿಟಿನ ಸ್ಕ್ವೀಸ್ ಮಾಡೋ ತರ ಹೇಳ್ತಿದ್ದಾರೆ. ಅಂಡ್ ಅದಲ್ಲದೆ ಇಲ್ಲಿವರೆಗೂ ಗ್ರೋತ್ ಸೈಡ್ ಫೋಕಸ್ ಮಾಡಿರೋ ತರ ಅಂಡ್ ಈಗ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗೋದ್ರಿಂದ ಇನ್ಫ್ಲೇಷನ್ ನ ಮೈನ್ ಪ್ರಿಯಾರಿಟಿಗೆ ತಗೊಂಡಿರ್ತಾರ ಕಮೆಂಟ್ ಮಾಡಿದ್ದಾರೆ. ಅಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಲಿಸಿ ಮೀಟಿಂಗ್ ನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಹೈಕ್ ತಗೊಂತಾರೆ ನೋಡಬೇಕಾಗಿದೆ. ಅಂಡ್ RBI ರಿವೈಸ್ಡ್ GDP ಎಸ್ಟಿಮೇಷನ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಪ್ರೀವಿಯಸ್ ಆಗಿ ಇವರು ಮೆನ್ಷನ್ ಮಾಡಿರೋದು ಫೈನಾನ್ಷಿಯಲ್ ಇಯರ್ 23 ನಲ್ಲಿ ನಮ್ಮ GDP 7.8% ಗೆ ಗ್ರೋತ್ ಆಗಬಹುದಂತ ಎಸ್ಟಿಮೇಟ್ ಮಾಡಿದ್ರೆ ಈಗ ಅದು 7.2% ಗೆ ಕಮ್ಮಿ ಮಾಡಿದ್ದಾರೆ. ಅಂಡ್ ರಿಮೈನಿಂಗ್ ಎಸ್ಟಿಮೇಷನ್ಸ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಅಂಡ್ CPI ಇನ್ಫ್ಲೇಷನ್ ಎಸ್ಟಿಮೇಷನ್ ನೋಡಿದ್ರೆ ಫೈನಾನ್ಷಿಯಲ್ ಇಯರ್ 23 ನಲ್ಲಿ CPI ಇನ್ಫ್ಲೇಷನ್ 4.5% ಆಗಿರುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರೆ ಈಗ ಅದನ್ನು 5.7% ಆಗಿ ರಿವೈಸ್ ಮಾಡಿದ್ದಾರೆ. ಸೊ ಮಾನಿಟರಿ ಪಾಲಿಸಿ ಔಟ್ಕಮ್ ಬಂದ ಮೇಲೆ RBI ಇಂದ ಅಷ್ಟೊಂದು ಶಾಕಿಂಗ್ ಕಮೆಂಟ್ರಿ ಇಲ್ದಿರೋ ಕಾರಣವಾಗಿ ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂಡ್ ಅದಲ್ಲದೆ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಆ ಪಾಸಿಟಿವ್ ಮೂವ್ಮೆಂಟ್ ಇಂದ ನಮ್ಮ ಮಾರ್ಕೆಟ್ ಮೇಲೆ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸಿದೆ. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ, ಇದನ್ನು ಅಬ್ಸರ್ವ್ ಮಾಡಿ ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ DSP ನೇತ್ರ ಪ್ರೆಸೆಂಟೇಷನ್ ಅವರು ಇವತ್ತೊಂದು ಶೇರ್ ಮಾಡಿರುವಂತಹ ಡೇಟಾನಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇವೆ. ಅದನ್ನು ನಾನು ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇವರು ನೀವು ಇಲ್ಲಿ ಕಾಣಿಸ್ತಾ ಇರೋ ಟ್ರೆಂಡ್ ಲೈನ್ ನ US ಟ್ರೆಜರಿ ಬಾಂಡ್ ಈಲ್ಡ್ ನ ಈ ಟ್ರೆಂಡ್ ಲೈನ್ ಟಚ್ ಆದಾಗಲ್ಲಾನು ಯಾವುದೋ ಒಂದು ಕ್ರೈಸಿಸ್ ಬಂದಿರೋ ತರ ಹೇಳ್ತಿದ್ದಾರೆ. ಅಂದ್ರೆ ಬಾಂಡ್ ಈಲ್ಡ್ಸ್ ಒಂದು ಬೆಳೆಯೋದ್ರಿಂದ ಕ್ರೈಸಿಸ್ ಬರೋದಕ್ಕೆ ರೀಸನ್ ಅಲ್ಲ, ಬಟ್ US ಟ್ರೆಜರಿ ಬಾಂಡ್ ಈಲ್ಡ್ ನ ಟಚ್ ಆಗದಾಗಲ್ಲ ಯಾವುದೋ ಒಂದು ಕ್ರೈಸಿಸ್ ಟ್ರಿಗರ್ ಆಗಿರೋ ತರ. ಸೊ ಈಗಲೂ US 10 years ಬಾಂಡ್ ಈಲ್ಡ್ ಬೆಳೆದಿರೋ ಕಾರಣವಾಗಿ ಈ ಟ್ರೆಂಡ್ ಲೈನ್ ಟಚ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೊ ಇನ್ನೊಂದು ಹೊಸ ಕ್ರೈಸಿಸ್ಗೆ ಬರೋದಕ್ಕೆ ಇಂಡಿಕೇಶನ್ ಅನ್ನೋ ತರ ಇವರು ಮೆನ್ಷನ್ ಮಾಡ್ತಿದ್ದಾರೆ. US 10 to 2 years ಬಾಂಡ್ ಈಲ್ಡ್ ಕರ್ವ್ ಇನ್ವರ್ಟ್ ಆಗ್ತಿದೆ. ಆ ತರ ಇನ್ವರ್ಟ್ ಆಗೋದ್ರಿಂದ ರಿಸೆಷನ್ ಬರೋದಕ್ಕೆ ಒಂದು ಇಂಡಿಕೇಶನ್ ಆಗಬಹುದು ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಆಕ್ಚುಲಿ ಈಲ್ಡ್ ಕರ್ವ್ ಇನ್ವರ್ಟ್ ಆಗೋದಂದ್ರೆ ಏನು? ಜನರಲಿ ಲಾಂಗ್ ಟರ್ಮ್ ಬಾಂಡ್ ಈಲ್ಡ್ಸ್ ಜಾಸ್ತಿ ಅಂಡ್ ಶಾರ್ಟ್ ಟರ್ಮ್ ಬಾಂಡ್ ಈಲ್ಡ್ಸ್ ಕಮ್ಮಿ ಇರುತ್ತೆ. ಅದೇ ತರ ಈ ಈಲ್ಡ್ ಕರ್ವ್ ಇನ್ವರ್ಟ್ ಆದಾಗಲೂ ಲಾಂಗ್ ಟರ್ಮ್ ಬಾಂಡ್ ಈಲ್ಡ್ಸ್ ಅಂದ್ರೂ ಶಾರ್ಟ್ ಟರ್ಮ್ ಬಾಂಡ್ ಈಲ್ಡ್ಸ್ ಬೆಳೆಯುತ್ತೆ. ಅಂದ್ರೆ ಆ ಕಂಟ್ರಿ ಎಕಾನಮಿ ಲಾಂಗ್ ಟರ್ಮ್ ಅಲ್ಲಿ ಪಾಸಿಟಿವ್ ಆಗಿ ಬಟ್ ಶಾರ್ಟ್ ಟರ್ಮ್ ಬಂದಿರೋದ್ರೆ ನೆಗೆಟಿವ್ ಆರ್ ಅನ್ಸರ್ಟನಿಟಿ ಆಗಿರಬಹುದು ಅನ್ನೋ ತರ ಇಂಡಿಕೇಶನ್ ಅದು. ನೀವು ಇಲ್ಲಿ ನೋಡಬಹುದು ಈ ಚಾರ್ಟ್ ಅಲ್ಲಿ ಕಾಣಿಸ್ತಾ ಇರುವಂತ ಬ್ಲೂ ಲೈನ್ ಯಾವ್ದೆಲ್ಲ ಇದೆಯಲ್ಲ ಅದು 10 to 2 years ಬಾಂಡ್ ಈಲ್ಡ್ಸ್. ಈ ಸ್ಪ್ರೆಡ್ ಯಾವಾಗ ಆಲ್ಮೋಸ್ಟ್ 0 ಆಗೋಗುತ್ತಲ್ಲ ಅಂದ್ರೆ ಶಾರ್ಟ್ಲಿ ನೆಗೆಟಿವ್ ಟೆರಿಟರಿನಲ್ಲಿ ಎಂಟರ್ ಆಗಬಹುದು ಅನ್ನೋ ತರ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡಬಹುದು ಬ್ಲೂ ಲೈನ್ ಯಾವಾಗ ನೆಗೆಟಿವ್ ಗೆ ಹೋಗಿದೆಯೋ ಅಲ್ಲಿ ರೆಡ್ ಲೈನ್ ಇದೆ ಅಲ್ವಾ, ಅದು ಈ ರೆಡ್ ಲೈನ್ US GDP ಗ್ರೋತ್, ಇವರ GDP ಗ್ರೋತ್ ಫಾಲ್ ಕಾಣಿಸುತ್ತೆ. ಸೊ ಇದರಿಂದ ರಿಸೆಷನ್ ಬರೋದಕ್ಕೆ ಇಂಡಿಕೇಟರ್ ಆಗಿ ಇವ್ರು ಹೇಳ್ತಿದ್ದಾರೆ. ಬಟ್ ಇಲ್ಲಿ ಒಂದು ನಾನು ಹೇಳ್ತಾ ಇದ್ದೀನಿ, ರಿಸೆಷನ್ ಬರುತ್ತೆ ಅಂತ ಭಯ ಬಿಡಬೇಡಿ. ರಿಸೆಷನ್ ಬರೋದಕ್ಕೆ ಇದೊಂದೇ ಇಂಡಿಕೇಟರ್ ಅಲ್ಲ, ಇನ್ನೂ ವೇರಿಯಸ್ ಅದರ್ ಇಂಡಿಕೇಟರ್ಸ್ ಇದೆ. ನೀವು ಮುಂಚೆನೆ ಅಲರ್ಟ್ ಆಗಿರ್ತೀರ ಅಂತ ಯಾವ್ದಾದ್ರೆ ಎರ್ಲಿ ಇನ್ಫಾರ್ಮೇಶನ್ ಓದಿದ್ನಲ್ಲ ಅದು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಇವನ್ ಈ ವೀಕಲ್ಲಿ ಡಾಯ್ಚ್ ಬ್ಯಾಂಕ್ ಅವರು ಫೈನಾನ್ಷಿಯಲ್ ಇಯರ್ 23 ನಲ್ಲಿ US ಅಲ್ಲಿ ರಿಸೆಷನ್ ಬರಬಹುದು ಅಂತ ಒಂದು ಪ್ರಿಡಿಕ್ಷನ್ ರಿಲೀಸ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ ಈ ಟ್ರೆಂಡ್ ಯಾವ ತರ ಟರ್ನ್ ಆಗತ್ತೆ ಅನ್ನೋದು. ಅಂಡ್ ಈ ಪ್ರೆಸೆಂಟೇಷನ್ ಅಲ್ಲಿ ಇವರು ಚಾರ್ಟ್ಸ್ ಪ್ರಕಾರ ಯಾವ ಸೆಕ್ಟರ್ಸ್ ಅಲ್ಲಿ ಆಪರ್ಚುನಿಟಿ ಇದೆ ಅನ್ನೋದನ್ನು ಇವರು ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಲ್ಲಿ ಸ್ಲೈಡ್ ಅಲ್ಲಿ ನೋಡಬಹುದು NSE ಬ್ಯಾಂಕ್ ಇಂಡೆಕ್ಸ್ ಟು NSE ಮೆಟಲ್ ಇಂಡೆಕ್ಸ್ ರೇಷಿಯೋ ನೋಡಿದ್ರೆ ಪ್ರೆಸೆಂಟ್ಲಿ ಮಲ್ಟಿ ಇಯರ್ಸ್ ಲೋ ನಲ್ಲಿದೆ. ಅಂಡ್ ಪ್ಯಾಂಡಮಿಕ್ ಟೈಮ್ ನಲ್ಲಿ ಎಕಾನಮಿ ರಿಕವರಿ ಆಗೋದಕ್ಕೆ ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಮಾಡಿದಾರಲ್ವಾ. ಇವತ್ತು RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಮಾನಿಟರಿ ಪಾಲಿಸಿ ಒಂದು ಔಟ್ಕಮ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲಿವರೆಗೂ ಇನ್ಫ್ಲೇಷನ್ ಅಂದ್ರೆ ಗ್ರೋತ್ಗೆ ಟಾಪ್ ಪ್ರಿಯಾರಿಟಿ ಇತ್ತು, ಆದ್ರೆ ಈಗ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ
ಗ್ರೋತ್ ಅಂದ್ರೆ ಇನ್ಫ್ಲೇಷನ್ ಕಮ್ಮಿ ಮಾಡೋದಕ್ಕೆ ಇನ್ಫ್ಲೇಷನ್ ಪ್ರಿಯಾರಿಟಿ ತಗೊಂಡತ್ರ ಅವ್ರು ಕಮೆಂಟ್ ಮಾಡಿದಾರಲ್ಲ, ಇಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಈ ತರ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡಿದಾಗ ಅದು ಲೆಂಡರ್ಸ್ ಅಂದ್ರೆ ಬ್ಯಾಂಕ್ಸ್ ಅಂಡ್ NBFC ಅವರಿಗೆ ಪಾಸಿಟಿವ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬಾರೋರ್ಸ್ ಅಂದ್ರೆ ಯಾರಾದ್ರೆ ಸಾಲ ತಗೊಂತಾರಲ್ಲ ಜಾಸ್ತಿಯಾಗಿ ಅವ್ರ ಮೇಲೆ ಇಂಟ್ರೆಸ್ಟ್ ಭಾರ ಬೀಳುತ್ತೆ, ಅದರಿಂದ ಅವ್ರಿಗೆ ಅದು ನೆಗೆಟಿವ್. ಲೈಕ್ ನಾವು ನೋಡಿದ್ರೆ ಮೆಟಲ್ಸ್, ಇನ್ಫ್ರಾ, ರಿಯಾಲಿಟಿ ಈ ತರ ಕಂಪನೀಸ್ ಜಾಸ್ತಿ ಬಾರೋ ಮಾಡತ್ತಲ್ಲ, ಅದರಿಂದ ಅವ್ರಿಗೆ ನಾವು ನೆಗೆಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋ ಸ್ಲೈಡ್ ಅಲ್ಲಿ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಇಲ್ಲಿ ನೀವು ಚಾರ್ಟ್ ಅಲ್ಲಿ ನೋಡಬಹುದು, ಇಲ್ಲಿ ಬ್ಲೂ ಲೈನ್ ಅಲ್ಲಿ ಕಾಣಿಸ್ತಾ ಇದೆಲ್ಲ BSE ಹೆಲ್ತ್ ಕೇರ್ EV ಬೈ ಎಬಿಟಾ ಅಂಡ್ ರೆಡ್ ಲೈನ್ ಅಲ್ಲಿ ಇರೋದು BSE ಸೆನ್ಸೆಕ್ಸ್ EV ಬೈ ಎಬಿಟಾ ಅಂಡ್ ಅದೇ ತರ ಬ್ಲಾಕ್ ಲೈನ್ ಅಲ್ಲಿ ಇರೋದು BSE ಹೆಲ್ತ್ ಕೇರ್. ಸೆನ್ಸೆಕ್ಸ್ ಅಂದ್ರೇನು ಎಷ್ಟು ಪ್ರೀಮಿಯಂ ಅಲ್ಲಿ ಇರೋದು ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಜನರಲಿ ನಾವು ನೋಡಿದ್ರೆ BSE ಹೆಲ್ತ್ ಕೇರ್ EV ಬೈ ಎಬಿಟಾ, ಸೆನ್ಸೆಕ್ಸ್ EV ಬೈ ಎಬಿಟಾ ಅಂದ್ರೂ ಪ್ರೀಮಿಯಂ ನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಬಟ್ ಇಯರ್ 2019 ಇಂದ ಇಲ್ಲಿವರೆಗೂ ನೋಡಿದ್ರೆ BSE ಹೆಲ್ತ್ ಕೇರ್ ಸೆನ್ಸೆಕ್ಸ್ ಅಂದ್ರೂ ಹ್ಯೂಜ್ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದರಿಂದ ಪ್ರೆಸೆಂಟ್ ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಆಪರ್ಚುನಿಟಿ ಕಾಣೋ ತರ ಹೇಳ್ತಿದ್ದಾರೆ. ಅಂಡ್ ಇನ್ನು ಈ ಪ್ರೆಸೆಂಟೇಷನ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ. ಒಂದು ವೇಳೆ ನೀವೇನಾದ್ರೂ ಇಂಟ್ರೆಸ್ಟ್ ಆಗಿದ್ರೆ ಇದನ್ನ ನಾವು ಇವತ್ತು ಈವ್ನಿಂಗ್ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ, ಡೌನ್ಲೋಡ್ ಮಾಡಿ ಓದಬಹುದು. ಫ್ರೆಂಡ್ಸ್, ನಾನು ಇಲ್ಲಿವರೆಗೂ ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ವೇರಿಯಸ್ ಡಿಫೆನ್ಸ್ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ನೋಡಿದ್ರೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ನ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಇಂದ ಪರ್ಚೇಸ್ ಮಾಡ್ತೀವಿ ಅಂತ ಪ್ರೀವಿಯಸ್ ಆಗಿ ಅನೌನ್ಸ್ ಮಾಡಿದ್ದಾರಲ್ವಾ. ಇದರಲ್ಲಿ ಭಾಗವಾಗಿ ನಿನ್ನೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆಗಿರುವ ರಾಜನಾಥ್ ಸಿಂಗ್ ಅವರು ಥರ್ಡ್ ಪಾಸಿಟಿವ್ ಇಂಡೈಜೇಷನ್ ಲಿಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇವರು ಡೊಮೆಸ್ಟಿಕ್ ಇಂಡಸ್ಟ್ರಿಯಿಂದ 101 ಎಕ್ವಿಪ್ಮೆಂಟ್ ನ ಅಂಡ್ ಪ್ಲಾಟ್ಫಾರ್ಮ್ ನ ಪರ್ಚೇಸ್ ಮಾಡೋದಕ್ಕೆ ಲಿಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ಲಿಸ್ಟ್ ನಲ್ಲಿ ನೋಡಿದ್ರೆ ನ್ಯಾವಲ್ ಯುಟಿಲಿಟಿ ಹೆಲಿಕಾಪ್ಟರ್ಸ್, ಲೈಟ್ ಟ್ಯಾಂಕ್ಸ್ ಜೊತೆಗೆ ಆಂಟಿಶಿಪ್ ಮಿಸೈಲ್ ಅಂಡ್ ವೇರಿಯಸ್ ಅದರ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇವೆ. ಅಂಡ್ ನಿನ್ನೆ ಫಾರೆಸ್ಟ್ ಡಿಫೆನ್ಸ್ ಜೊತೆ ಆಸ್ಟ್ರೋ ಮೈಕ್ರೋವೇವ್ ಒಂದು ಅಪ್ಡೇಟ್ ನ ಶೇರ್ ಮಾಡ್ತಾ DRDO ಅವರು ಡೆವಲಪ್ ಮಾಡಿರುವಂತಹ ಟೆಕ್ನಾಲಜೀಸ್ಗೆ ಇವರಿಗೆ ಟ್ರಾನ್ಸ್ಫರ್ ಮಾಡಿರೋ ತರ ಶೇರ್ ಮಾಡಿದ್ದಾರೆ. ಇದು ರಿಲೇಟೆಡ್ ಆಗಿ 16 DRDO ಲ್ಯಾಬ್ ಡೆವಲಪ್ ಮಾಡಿರುವಂತ 21 ಟೆಕ್ನಾಲಜೀಸ್ ನ 25 ಇಂಡಿಯನ್ ಇಂಡಸ್ಟ್ರೀಸ್ ಗೆ ನಿನ್ನೆ TOT ಅಂದ್ರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡಿರೋ ತರ ಇವರು ಅಪ್ಡೇಟ್ ಮಾಡಿದ್ದಾರೆ. ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ವೇರಿಯಸ್ ಡಿಫೆನ್ಸ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿವೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಬಂಧನ್ ಬ್ಯಾಂಕ್ ಅಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. ಈ ಬ್ಲಾಕ್ ಡೀಲ್ ನಲ್ಲಿ 3.1% ಈಕ್ವಿಟಿ ಅಂದ್ರೆ 5.1 crore ಶೇರ್ಸ್ ವಿಚ್ ಇಸ್ ಈಕ್ವಲ್ ಟು 1564 crores ವರ್ತ್ ಶೇರ್ ನ ಕೈ ಬದಲಾವಣೆ ನಡೆದಿರೋ ತರ CNBC ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಬಂಧನ್ ಬ್ಯಾಂಕ್ ನಲ್ಲಿ HDFC ಲಿಮಿಟೆಡ್ ಆಲ್ರೆಡಿ ಸ್ಟೇಕ್ ನ ಹೋಲ್ಡ್ ಮಾಡ್ತಿದೆ. ಈ ಬ್ಲಾಕ್ ಡೀಲ್ ರಿಲೇಟೆಡ್ ಆಗಿ CNBC ಅವರಿಗೆ ಸೋರ್ಸಸ್ ಇಂದ ತಿಳಿದಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ HDFC ಲಿಮಿಟೆಡ್ HDFC ಬ್ಯಾಂಕ್ ಅಲ್ಲಿ ಮರ್ಜ್ ಆಗ್ತಿದೆ ಅಲ್ವಾ, ಪ್ರೀವಿಯಸ್ ಆಗಿ ಅನೌನ್ಸ್ ಮಾಡಿದಾರಲ್ವಾ. ಸೊ ಈ ಮರ್ಜರ್ ಮಾಡೋದಕ್ಕೆ ಬಂಧನ್ ಬ್ಯಾಂಕ್ ಅಲ್ಲಿ ಇರುವಂತಹ ಇವರ ಸ್ಟೇಕ್ ನ 5% ಅಂದ್ರೆ ಕಮ್ಮಿಗೆ ತಗೋಬರ್ಬೇಕಂತ. ಸೊ ಇದರಿಂದ ಇವತ್ತು ಬಂಧನ್ ಬ್ಯಾಂಕ್ ನಲ್ಲಿ ನಡೆದಿರುವಂತಹ ಬ್ಲಾಕ್ ಡೀಲ್ ನಲ್ಲಿ HDFC ಲಿಮಿಟೆಡ್ ಅವರೇ ಸೇಲ್ ಮಾಡಿರಬಹುದು ಅನ್ನೋ ತರ ಇವರು ಹೇಳ್ತಿದ್ದಾರೆ. ಈ ಬ್ಲಾಕ್ ಡೀಲ್ ನಲ್ಲಿ ಸೆಲ್ಲರ್ಸ್ ಅಂಡ್ ಬಯರ್ಸ್ ಇನ್ಫಾರ್ಮೇಶನ್ ನಮಗೆ ಇವತ್ತು ನೈಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾನಿ ಗ್ರೂಪ್ ಕಂಪನೀಸ್ ಆಗಿರುವಂತಹ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್, ಅದಾನಿ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅಂಡ್ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಈ 3 ಕಂಪನೀಸ್ ಇವತ್ತು ಮೀಟ್ ಆಗಿ ಫಂಡ್ ರೈಸಿಂಗ್ ಪ್ರಪೋಸಲ್ ನ ಕನ್ಸಿಡರ್ ಮಾಡೋ ತರ ಅಪ್ಡೇಟ್ ಮಾಡಿವೆ. ಇದರ ರಿಲೇಟೆಡ್ ಆಗಿ ಇವರಿಂದ ಬಂದಿರೋ ಅಪ್ಡೇಟ್ ಏನಂದ್ರೆ, ಅಬುದಾಬಿಗೆ ಸಂಬಂಧಿಸಿರುವ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿ ಈ 3 ಕಂಪನೀಸ್ ನಲ್ಲಿ ಪ್ರಿಫರೆನ್ಷಿಯಲ್ ರೂಟ್ ಮೂಲಕ $2 billion ಇನ್ವೆಸ್ಟ್ ಮಾಡೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಈ ಇನ್ವೆಸ್ಟ್ಮೆಂಟ್ ನ ಸೆಗ್ರಿಗೇಟ್ ಮಾಡಿ ನೋಡಿದ್ರೆ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ 4,191,038 ಶೇರ್ಸ್ ನ 1,915 rupeesಗೆ ಪರ್ ಶೇರ್ ತರ 7,700 crores, ಅದಾನಿ ಗ್ರೀನ್ ನಲ್ಲಿ 2,18,198 ಶೇರ್ಸ್ ನ 1,923 rupees ಪರ್ ಶೇರ್ ತರ 3,850 crores ಅಂಡ್ ಕಮಿಂಗ್ ಟು ಅದಾನಿ ಟ್ರಾನ್ಸ್ಮಿಷನ್ ನಲ್ಲಿ 1,56,82,600 ಶೇರ್ಸ್ ನ 2,455 rupees ಪರ್ ಶೇರ್ ತರ 3,850 crores ನ ಪ್ರೆಫರೆನ್ಷಿಯಲ್ ಇಶ್ಯೂ ಮೂಲಕ ಅಲಾಟ್ ಮಾಡೋ ತರ ಇವರು ಹೇಳ್ತಿದ್ದಾರೆ. ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ಅದಾನಿ ಗ್ರೀನ್ ಸ್ಟಾಕ್ 8%, ಅದಾನಿ ಟ್ರಾನ್ಸ್ಮಿಷನ್ ಸ್ಟಾಕ್ 4% ಅಂಡ್ ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿವೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ABB ಇಂಡಿಯಾ ಅವರಿಂದಾನು ಅಪ್ಡೇಟ್ ಬಂದಿದೆ. ಇವರು ಗುಜರಾತ್ ವಡೋದರಾನಲ್ಲಿ ಎಕ್ಸ್ಪೆಂಡ್ ಮಾಡಿರುವಂತಹ ಡಿಜಿಟಲ್ ಸಬ್ಸ್ಟೇಷನ್ ಪ್ರಾಡಕ್ಟ್ ನ ಡಿಜಿಟಲ್ ಸಿಸ್ಟಮ್ ಫ್ಯಾಕ್ಟರಿನ ಇವತ್ತು ಇಂಟಿಗ್ರೇಟ್ ಮಾಡಿರುತ್ತಾ ಅಂಡ್ ಈ ಫ್ಯಾಕ್ಟರಿಯಿಂದ ಇಂಡಿಯಾ ಜೊತೆಗೆ 50 ಅದರ್ ಕಂಟ್ರೀಸ್ ನಲ್ಲಿ ಗ್ರೋತ್ ಇರುವಂತಹ ಡಿಜಿಟಲ್ ಸಬ್ಸ್ಟೇಷನ್ ಪ್ರಾಡಕ್ಟ್ಸ್ ನ ಅಂಡ್ ಡಿಜಿಟಲ್ ಸೊಲ್ಯೂಷನ್ ಒಂದು ಡಿಮ್ಯಾಂಡ್ ಮೀಟ್ ಆಗೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಾವು ಶೇರ್ ಮಾಡಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಇದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯೂಸ್ ಆಗತ್ತೆ ಅಂದ್ರೆ ಶೇರ್ ಮಾಡಿ. ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ಗೆ ಬಂದಿದ್ರೆ ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡೋ ಮೂಲಕ ನಿಮಗೆ ಅಪ್ಡೇಟ್ ಸಿಗತ್ತೆ. ಥ್ಯಾಂಕ್ ಯು.